ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ಜಾತ ಹರ್ಷೋ ಪತನ್ಮೂರ್ಧ್ನ ಕ್ಷಿತೌ ಲಬ್ಧ ಮನೋರಥಃ ಗೀರ್ಭಿಸ್ತ್ವಭ್ಯ ಗೃಣಾತ್ ಪೀತಿ ಸ್ವಭಾವಾತ್ಮ ಕೃತಾಂಜಲಿ. ಅನುವಾದ. ಕರ್ದಮ ಮುನಿಯು ದೇವೋತ್ತಮ ಪರಮಪುರುಷನನ್ನು ವೈಯಕ್ತಿಕವಾಗಿ ಸಾಕ್ಷಾತ್ಕರಿಸಿಕೊಂಡಾಗ ಬಹಳ ಸಂತುಷ್ಟನಾದನು, ಏಕೆಂದರೆ ಈಗ ಅವನ ದಿವ್ಯಾಭಿಲಾಷೆ ಈಡೇರಿತು. ಅವನು ಭಗವಂತನ ಪಾದಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದಕ್ಕಾಗಿ ತಲೆ ಬಾಗಿಸಿ ನೆಲಕ್ಕೆರಗಿದನು. ಅವನ ಹೃದಯವು ಸ್ವಾಭಾವಿಕವಾಗಿ ಭಗವಂತನಲ್ಲಿಯ ಪ್ರೇಮದಿಂದ ತುಂಬಿತ್ತಿತು. ಅವನು ಕೈಗಳನ್ನು ಮುಗಿದು ಭಗವಂತನನ್ನು ಸ್ತೋತ್ರಗಳಿಂದ ಸಂತುಷ್ಟಪಡಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಭಗವಂತನನ್ನ ವರ್ಣನೆ ಮಾಡ್ತಾ ಅವನು ಹೇಗಿದ್ದಾನೆ, ಅವನ ರೂಪ ಏನು ಅಂತ ವರ್ಣನೆ ಮಾಡ್ತಾ ಹೇಳ್ತಾರೆ. ವಕ್ಷಸ್ಥಳದಲ್ಲಿ ಒಂದು ಸುವರ್ಣ ರೇಖೆ ಇತ್ತು, ಅವನ ಕಂಠದಲ್ಲಿ ಪ್ರಖ್ಯಾತವಾದಂತಹ ಕೌಸ್ತುಭ ರತ್ನ ನೇತಾಡ್ತಾ ಇತ್ತು. ಅವನು ಗರುಡನ ಹೆಗಲಗಳ ಮೇಲೆ ತನ್ನ ಪಾದಕಮಲಗಳನ್ನು ಇಟ್ಕೊಂಡು ಆಕಾಶದಲ್ಲಿ ಕಾಣಿಸ್ತಾ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾರೆ, ಕರ್ದಮ ಮುನಿ ಆ ದೇವೋತ್ತಮ ಪರಮಪುರುಷನನ್ನ ವೈಯಕ್ತಿಕವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅವರಿಗೆ ತುಂಬ ಸಂತೋಷ ಆಗುತ್ತೆ, ಒಂದು ಸಂತುಷ್ಟಿ ಬರುತ್ತೆ ಅವರಿಗೆ. ಯಾಕೆ ಅಂತಂದರೆ ಅವ್ರಿಗೆ ಇವಾಗ ಏನು ಅಭಿಲಾಷೆ ಇತ್ತು, ಅದು ಏನು ದಿವ್ಯವಾದಂತಹ ಅಭಿಲಾಷೆ ಇತ್ತಲ್ಲ, ಅದು ಈಡೇರಿತು ಅನ್ನುವಂಥ ಒಂದು ಸಮಾಧಾನ ಆಯಿತು ಅವರಿಗೆ. ಅವ್ರೇನು ಮಾಡ್ತಾರೆ, ಭಗವಂತನ ಪಾದಕಮಲಗಳಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ತಲೆ ಬಾಗಿಸಿ ಅವರು ನೆಲಕ್ಕೆ ನಮಸ್ಕಾರ ಮಾಡಿಕೊಳ್ತಾರೆ. ಅವರು ಹೃದಯ ಸ್ವಾಭಾವಿಕವಾಗಿಯೇ ಭಗವಂತನಲ್ಲಿ ಪ್ರೀತಿಯಿಂದ ತುಂಬ ಹೋಗುತ್ತೆ. ಅವ್ರ ಹೃದಯದ ತುಂಬ ಪ್ರೀತಿ ತುಂಬಿಕೊಂಡಿರುತ್ತೆ. ಅವರು ಕೈಗಳನ್ನು ಮುಗಿದು ಭಗವಂತನನ್ನ ಈಗ ಸ್ತೋತ್ರವನ್ನ ಮಾಡಿ ಅವರು ಸಂತುಷ್ಟಪಡಿಸ್ತಾರೆ. ಭಗವಂತನಿಗೆ ಸ್ತೋತ್ರಗಳನ್ನು ಹೇಳ್ತೀವಲ್ವಾ, ಭಗವಂತನ ಒಂದು ಕೀರ್ತನೆ ಮಾಡ್ತೀವಲ್ವಾ, ಅದರಿಂದ ಭಗವಂತನಿಗೆ ಸಂತೋಷ ಆಗುತ್ತೆ. ಅವನನ್ನು ಹಾಡಿ ಹೊಗಳಬೇಕು, ಆವಾಗ ಅವನಿಗೆ ಖುಷಿ ಆಗತ್ತೆ ಆಯಿತಾ. ಇಲ್ಲಿ 1 ದಿವಸ 2 ದಿವಸ ನಾವು ಕಂಟಿನ್ಯೂಸ್ ಆಗಿ ಭಗವಂತನ ಸೇವೆಯಲ್ಲಿ ಮುಳುಗಿರ್ತೀವಲ್ವ, ಏನೋ ಒಂದು ಹಬ್ಬ ಹರಿದಿನ ಏನೋ ಒಂದು ಬರುತ್ತೆ ಅಂತಂದಾಗ, ಅಥವಾ ಈ ಭಾಗವತವನ್ನು ಕೇಳೋದಾಗಿರ್ಬೋದು, ಯಾವುದ್ರಲ್ಲೂ ಒಂದು ಸ್ವಲ್ಪ ನಮ್ಮ ಮನಸ್ಸಲ್ಲಿ ಆಸಕ್ತಿ ಇದ್ದು ಕೇಳಕ್ಕೆ ಕೂತ್ಕೊಂಡಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಲ್ವ. ಇನ್ನು ಅವರು ಅಷ್ಟು ವರ್ಷಗಳ ಕಾಲ ತಪಸ್ ಮಾಡಿದ್ರು ಅಂತಂದರೆ ಇನ್ನು ಅವ್ರ ಹೃದಯ ಎಷ್ಟು ಪರಿಶುದ್ಧವಾಗಿರಬೇಕು, ಅವ್ರಿಗೆ ಎಂಥ ಆನಂದ ಸಿಕ್ಕಿರಬೇಕು, ಅದು ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಭಗವಂತ ಇನ್ನು ಕಣ್ಣು ಮುಂದೆನೇ ಬಂದ್ಬಿಟ್ಟಿದ್ದಾನೆ ಅಂತಂದರೆ ಇನ್ನು ಅವ್ರ ಹೃದಯ ತುಂಬಿ ಬರದೆ ಏನಾಗುತ್ತೆ ಹೇಳಿ. ಆದರೆ ಯಾರು ಭಗವಂತನಲ್ಲಿ ಪ್ರೀತಿ ಭಕ್ತಿ ಇರೋದಿಲ್ವೋ ಅವರಿಗೆ ಭಗವಂತ ಮುಂದೆ ಬಂದರೂ ಒಂದೇ, ಬರಲಿಲ್ಲ ಅಂತಂದರೂ ಒಂದೇ, ಅವ್ರಿಗೆ ಏನು ಡಿಫ್ರೆನ್ಸ್ ಅನಿಸೋದಿಲ್ಲ ಅಲ್ವಾ. ಸೊ ಈಗ ಅವರು ಭಗವಂತನನ್ನು ಸ್ತೋತ್ರಗಳಿಂದ ಸಂತುಷ್ಟಪಡಿಸ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನ ವೈಯಕ್ತಿಕ ರೂಪದ ಸಾಕ್ಷಾತ್ಕಾರವು ಯೋಗದ ಅತ್ಯುನ್ನತವಾದ ಪರಿಪೂರ್ಣತೆಯ ಹಂತವಾಗಿರುತ್ತದೆ. ಯೋಗಾಭ್ಯಾಸವನ್ನು ವರ್ಣಿಸಿರುವ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಭಗವಂತನ ವೈಯಕ್ತಿಕ ರೂಪದ ಈ ಬಗೆಯ ಸಾಕ್ಷಾತ್ಕಾರವನ್ನು ಯೋಗದ ಪರಿಪೂರ್ಣತೆ ಎಂದು ಹೇಳಲಾಗಿದೆ. ಅಂದರೆ ಇಲ್ಲಿ ಭಗವಂತನ ವೈಯಕ್ತಿಕ ರೂಪದ ಸಾಕ್ಷಾತ್ಕಾರ, ಅವನು ಹೇಗಿದಾನೋ ಹಾಗೆ ನೋಡೋದಿದೆಯಲ್ಲ ಅಥವಾ ಅದನ್ನು ಪಡ್ಕೊಳ್ಳೋದಿದೆಯಲ್ಲ, ಅದನ್ನು ಯೋಗದ ಅತ್ಯುನ್ನತ ಪರಿಪೂರ್ಣತೆಯ ಹಂತ ಅಂತ ಹೇಳಿದ್ದಾರೆ. ಈಗ ಭಗವದ್ಗೀತೆಯಲ್ಲೂ ಕೂಡ ಯೋಗಾಭ್ಯಾಸವನ್ನು ವರ್ಣನೆ ಮಾಡಿದ್ದಾನೆ ಭಗವಂತ 6ನೇ ಅಧ್ಯಾಯದಲ್ಲಿ. ಅದರಲ್ಲಿ ಭಗವಂತನ ವೈಯಕ್ತಿಕ ರೂಪದ ಬಗ್ಗೆ ಇದೆ. ಆ ಒಂದು ರೂಪವನ್ನು ಸಾಕ್ಷಾತ್ಕಾರ ಯಾರು ಮಾಡ್ಕೊಂಡಿರ್ತಾರೋ ಅದು ನಿಜವಾಗ್ಲೂ ಯೋಗದ ಪರಿಪೂರ್ಣತೆ. ಯಾಕೆ ಅಂದರೆ ಈಗ ದಾರಿ ತಪ್ಪಿಸೋರು ತುಂಬ ಇರೋದ್ರಿಂದ ನಾವು ಏನೇನೋ ಮಾಡಿದ್ರೆ ನಮಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಯೋಗಾಚರಣೆಯ ಆಸನ ಭಂಗಿಗಳನ್ನು ಮತ್ತು ಇತರ ನಿಯಂತ್ರಣ ತತ್ವಗಳನ್ನು ಅಭ್ಯಾಸ ಮಾಡಿದ ಅನಂತರ ಒಬ್ಬನು ಅಂತಿಮವಾಗಿ ಸಮಾಧಿ ಸ್ಥಿತಿಯನ್ನು, ಪರಮಾತ್ಮನಲ್ಲಿ ತಲ್ಲೀನತೆಯನ್ನು ತಲುಪುತ್ತಾನೆ. ನೋಡಿ, ಯೋಗಾಚರಣೆಯ ಆಸನ ಭಂಗಿಗಳು ಅಂದರೆ ಈಗ ನಾವು ಯೋಗ ಮಾಡ್ತೀವಿ ಅಂತ ನಾವು
ಏನೇನೋ ಒಂದು ವ್ಯಾಯಾಮಗಳನ್ನು ಮಾಡ್ತೀವಲ್ವ, ಅಂದರೆ ಒಂದೊಂದು ಪೋಸ್ಚರ್ ಅಂತ ಇರುತ್ತೆ, ಆಸನ ಭಂಗಿಗಳು ಅಂತ ಇರುತ್ತೆ, ಅದನ್ನು ಮಾಡ್ತೀವಿ. ಏನಕ್ಕೆ ಮಾಡೋದು ಅಂತಂದರೆ ನಮ್ಮ ಶರೀರ ಸರಿಯಾದ ರೀತಿಯಲ್ಲಿರಬೇಕು ಮತ್ತು ಆರೋಗ್ಯವಾಗಿರಬೇಕು, ಅದಕ್ಕೋಸ್ಕರ ಸದೃಢವಾಗೂ ಇರಬೇಕು. ಇಲ್ಲ ಅಂತಂದರೆ ನಾವು ಆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ, ನಾವು ಧ್ಯಾನದಲ್ಲಿ ಕೂತ್ಕೋಬೇಕಾದ್ರೆ ನಮಗೇನೂ ತೊಂದರೆ ಆಗಬಾರ್ದಲ್ವ. ಅದರಿಂದ ಮೊದಲು ಆಸನ ಭಂಗಿಗಳು ಇದನ್ನೆಲ್ಲ ಮಾಡೋದು. ಆಮೇಲೆ ನಿಯಂತ್ರಣ ತತ್ವಗಳನ್ನೂ ಇರುತ್ತೆ, ಏನೇನನ್ನ ನಾವು ನಿಯಂತ್ರಿಸಬೇಕು, ಇಂದ್ರಿಯಗಳ ನಿಗ್ರಹ ಮಾಡೋದು. ಆಮೇಲೆ ಊಟ ಉಪಚಾರಗಳಲ್ಲೂ ಕೂಡ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಈ ರೀತಿ ಬೇಕಾದಷ್ಟು ನಿಯಂತ್ರಣ ತತ್ವಗಳಿರುತ್ತೆ. ಅದನ್ನು ಕೂಡ ಅಭ್ಯಾಸ ಮಾಡಿದ ಮೇಲೆ ಅಂತಿಮವಾಗಿ ಒಬ್ಬ ಸಮಾಧಿ ಸ್ಥಿತಿಯನ್ನು ತಲುಪೋದಕ್ಕಾಗತ್ತೆ. ಆಯಿತಾ. ಆ ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ತಲ್ಲೀನತೆ, ಅಂದರೆ ಅದು ಭಗವಂತನಲ್ಲೇ ಅವನು ಮುಳುಗೋದು ಹೇಗೆ, ಆ ಮನಸ್ಸು ಆ ಭಗವಂತನನ್ನು ಬಿಟ್ಟು ಬೇರೆ ಕಡೆ ಹೋಗದೆ ಇರೋದು ಹೇಗೆ ಅನ್ನುವಂಥ ಒಂದು ಸ್ಥಿತಿಗೆ ಅವನು ತಲುಪ್ತಾನೆ. ಇದೆಲ್ಲ ಆಗಲಿ ಅಂತಲೇ ಯೋಗಾಚರಣೆಯಲ್ಲಿ ಒಂದೊಂದು ಸ್ಟೆಪ್ ಬೈ ಹೇಳ್ಕೊಂಡು ಹೋಗ್ತಾರೆ. ಒಂದೊಂದಾಗಿ ನಾವು ಮಾಡ್ತಾ ಹೋಗಬೇಕು. ಡೈರೆಕ್ಟಾಗಿ ನಾವು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ಸೊ ಅದಕ್ಕೆ ಯೋಗಾಚರಣೆಯಲ್ಲಿ ಆಸನ ಭಂಗಿ, ನಿಯಂತ್ರಣ ತತ್ವಗಳು, ಆಮೇಲೆ ಉಸಿರಾಟದ ಮೇಲೆ ಕೂಡ ನಿಯಂತ್ರಣ ಇರೋದು, ಈ ರೀತಿ ಬೇರೆ ಬೇರೆ ಇರುತ್ತೆ. ಕೊನೆಯದಾಗಿ ಸಮಾಧಿ ಸ್ಥಿತಿ ಅನ್ನೋದು ಬರೋದು. ಅಲ್ಲಿ ಪರಮಾತ್ಮನಲ್ಲಿ ಅವನು ತಲ್ಲೀನನಾಗ್ತಾನೆ, ಆ ಒಂದು ಸ್ಥಿತಿಗೆ ತಲುಪ್ತಾನೆ. ಸಮಾಧಿ ಸ್ಥಿತಿಯಲ್ಲಿ ಒಬ್ಬನು ದೇವೋತ್ತಮ ಪರಮಪುರುಷನನ್ನು ಅವನ ಅಂಶ ರೂಪದಲ್ಲಿ ಪರಮಾತ್ಮನನ್ನಾಗಿ ಅಥವಾ ಅವನ ಯಥಾರೂಪವನ್ನಾಗಿ ಕಾಣಬಹುದು. ಪತಂಜಲಿ ಸೂತ್ರಗಳಂತಹ ಅಧಿಕೃತವಾದ ಯೋಗಶಾಸ್ತ್ರಗಳಲ್ಲಿ ಸಮಾಧಿಯನ್ನು ದಿವ್ಯಾನಂದವೆಂದು ವರ್ಣಿಸಲಾಗಿದೆ. ಅಂದರೆ ಇಲ್ಲಿ ಒಬ್ಬ ಮನುಷ್ಯ ಯಾವಾಗ ಸಮಾಧಿ ಸ್ಥಿತಿಗೆ ತಲುಪ್ತಾನೋ ಅವನು ಭಗವಂತನನ್ನು ಅವನ ಅಂಶ ರೂಪದಲ್ಲಿ, ಅಂದರೆ ಪರಮಾತ್ಮನನ್ನಾಗಿ ನೋಡ್ತಾನೆ, ಅಥವಾ ಅವನ ಯಥಾರೂಪ ಏನಿದೆಯೋ ಅದನ್ನು ಅವನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಯಾವುದೋ ಒಂದು ಯಾರೋ ಒಂದು ಹೇಳ್ಬಿಟ್ರು ಅಂತ ಮಾಡೋದ್ರಿಂದ ಬರೋದಿಲ್ಲ. ಆದರೆ ಪತಂಜಲಿ ಮಹರ್ಷಿಗಳು ಸೂತ್ರಗಳನ್ನು ಹಾಕ್ಕೊಟ್ಟಿದ್ದಾರೆ. ಆ ಒಂದು ಮಾರ್ಗದಲ್ಲಿ ಹೋದಾಗ, ಅಂದರೆ ಪತಂಜಲಿಗಳು ಹೇಳಿರುವಂಥ ಸೂತ್ರಗಳನ್ನು ಅಧಿಕೃತವಾಗಿರೋದು ಅಂತ ಹೇಳ್ತಾರೆ, ಅಂದರೆ ಅದು ಅಧಿಕಾರಯುತವಾಗಿ ಹೇಳಿರುವಂಥದ್ದು ಅಂತ. ಅಂಥ ಯೋಗಶಾಸ್ತ್ರಗಳಲ್ಲಿ ಸಮಾಧಿಯನ್ನು ಏನಂತ ಕರೀತಾರೆ, ದಿವ್ಯಾನಂದ ಅಂತ ಕರೀತಾರೆ. ಪತಂಜಲಿಯ ಗ್ರಂಥಗಳಲ್ಲಿ ವಿವರಿಸಲಾದ ಯೋಗ ಪದ್ಧತಿಯು ಅಧಿಕೃತವಾದುದು ಮತ್ತು ಅಧಿಕೃತರಾದವರಲ್ಲಿ ವಿಚಾರಿಸಿಕೊಳ್ಳದೆ ತಮ್ಮವೇ ಆದ ಮಾರ್ಗಗಳನ್ನು ಸೃಷ್ಟಿಕೊಂಡಿರತಕ್ಕ ಯೋಗಿ ಮನ್ಯರು ಕೇವಲ ಹಾಸ್ಯಾಸ್ಪದರೇ ಸರಿ. ಯೋಗ ಪದ್ಧತಿಯನ್ನು ಅಷ್ಟಾಂಗ ಯೋಗವೆಂದು ಕರೆಯುವರು. ಅಂದರೆ ಅರ್ಥ ಏನು, ಇಲ್ಲಿ ಯಾರ್ಯಾರೋ ಹೇಳಿದ್ರು ಅಂತ ಮಾಡಬಾರ್ದು. ಯೋಗ ಪದ್ಧತಿ ಅನ್ನೋದು ಪತಂಜಲಿಯವರು ಕೊಟ್ಟಿದ್ದಾರೆ. ಅವರ ಗ್ರಂಥಗಳಲ್ಲಿ ಏನು ಹೇಳಿದಾರೋ, ಅವರು ವಿವರಣೆ ಕೊಟ್ಟಿದ್ದಾರೋ ಅದು ಅಧಿಕೃತವಾಗಿದೆ, ಅಂದರೆ ಅಧಿಕಾರಯುತವಾಗಿದೆ, ಅದನ್ನು ನಾವು ಮಾಡ್ಬೋದು ಅಂತ ಅರ್ಥ. ಆಮೇಲೆ ಯಾರು ಅದನ್ನು ಪಡ್ಕೊಂಡಿರ್ತಾರೋ, ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರು ಮಾಡಿರ್ತಾರೋ, ಅಂಥ ಅಧಿಕೃತರು ಯಾರಾಗಿರ್ತಾರೋ ಅವರನ್ನು ಕೇಳಿ ಅದರ ಒಂದು ಮಾರ್ಗದಲ್ಲಿ ನಡ್ಕೊಂಡ್ರೆ ಆಗ ಸರಿ. ಇಲ್ಲ ಅಂತಂದರೆ ತಮ್ಮದೇ ಆದಂಥ ಒಂದು ಮಾರ್ಗವನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರಲ್ಲ, ಅಂಥವರ ಜೊತೆ ನಾವು ಹೋಗಿ ಸೇರ್ಕೊಂಡು ಅದನ್ನೆಲ್ಲ ಮಾಡಿದಾಗ ಅದು ಸರಿ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪತಂಜಲಿ ಯೋಗ ಪದ್ಧತಿಯನ್ನು ಏನಂತ ಕರೀತಾರೆ, ಅಷ್ಟಾಂಗ ಯೋಗ ಅಂತ ಕರೀತಾರೆ. ಕೆಲವು ವೇಳೆ ನಿರಾಕಾರವಾದಿಗಳು ತಾವು ಅದ್ವೈತಿಗಳಾಗಿರುವುದರಿಂದ ಪತಂಜಲಿ ಯೋಗ ಪದ್ಧತಿಯನ್ನು ಕಲುಷಿತಗೊಳಿಸುವರು. ಅಂದರೆ ಈಗ ನಿರಾಕಾರವಾದಿಗಳವರು ಭಗವಂತನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಂಥವ್ರು. ಅಂದರೆ ಈಗ ಪತಂಜಲಿ ಮಹರ್ಷಿಗಳು ಅದ್ವೈತವಾದಿಗಳು, ಅದಕ್ಕೋಸ್ಕರನೇ ನಾವು ಕೂಡ ಹಾಗೆ ಅಂತಂದ್ಬಿಟ್ಟು ಆ ಯೋಗ ಪದ್ಧತಿಯನ್ನೇ ಅವರು ಹಾಳು ಮಾಡಿಬಿಡ್ತಾರೆ ಅಂತ ಅರ್ಥ. ಆಯಿತಾ. ಅವರು ಏನೋ ಒಂದು ಸರಿಯಾದ ರೀತಿಯಲ್ಲಿ ಹೇಳ್ಕೊಂಡಿರ್ತಾರೆ, ಇವರು ಇವರದೇ ಆದಂಥ ಒಂದು ಅದರಲ್ಲಿ ಏನೋ ಒಂದು ಸೇರಿಸಿ ಅದನ್ನು ಕಲುಷಿತಗೊಳಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮನು ಪರಮಾತ್ಮನನ್ನು ಸಂಧಿಸಿ ಅವನನ್ನು ಕಂಡಾಗ ದಿವ್ಯಾನಂದವನ್ನು ಅನುಭವಿಸುವನೆಂದು ಪತಂಜಲಿಯು ವರ್ಣಿಸಿರುತ್ತಾನೆ. ಪರಮಾತ್ಮನ ಮತ್ತು ವೈಯಕ್ತಿಕ ಆತ್ಮನ ಅಸ್ತಿತ್ವವನ್ನು ಒಪ್ಪಿಕೊಂಡಲ್ಲಿ ಅದ್ವೈತದ ನಿರಾಕಾರ ಕಲ್ಪನೆಯು ನಿರಸನಗೊಳ್ಳುವುದು. ಆದುದರಿಂದ ಕೆಲವರು ನಿರಾಕಾರವಾದಿಗಳು ಮತ್ತು ಶೂನ್ಯ ತತ್ವಜ್ಞಾನಿಗಳು ತಮ್ಮದೇ ರೀತಿಯಲ್ಲಿ ಪತಂಜಲಿ ಪದ್ಧತಿಯನ್ನು ತಿರುಚಿಕೊಳ್ಳುತ್ತಾರೆ ಮತ್ತು ಪೂರ್ಣವಾಗಿ ಯೋಗ ಪ್ರಕ್ರಿಯೆಯನ್ನು ಕಲುಷಿತಗೊಳಿಸುತ್ತಾರೆ. ಇಲ್ಲಿ
ಯಾರು ಅಧಿಕಾರಯುತದಿಂದ ಹೇಳಿರ್ತಾರೋ ಅವ್ರು ಹೇಗೆ ಹೇಳಿರ್ತಾರೋ ಹಾಗೆ ಅದನ್ನು ಮಾಡೋದನ್ನು ಬಿಟ್ಟು ಅವರ ಒಂದು ವಿಚಾರವನ್ನು ತಗೊಂಡು ತಮ್ಮದೇ ಆದಂಥ ಕೆಲವೊಂದು ವಿಷಯಗಳನ್ನು ಅದರಲ್ಲಿ ತುಂಬಿ ಅದನ್ನು ಹೇಗೆ ಬೇಕು ತಮಗೆ ಹೇಗೆ ಬೇಕು ಹಾಗೆ ಅರ್ಥ ಬರೋ ಹಾಗೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇರೋದು. ಇಲ್ಲಿ ಒಬ್ಬ ಆತ್ಮ ಪರಮಾತ್ಮನನ್ನು ಯಾವಾಗ ಸಂಧಿಸ್ತಾನೋ, ಅವನನ್ನು ಸೇರ್ತಾನೋ, ಅವನನ್ನು ನೋಡ್ತಾನೋ ಆಗ ದಿವ್ಯಾನಂದವನ್ನು ಅನುಭವಿಸ್ತಾನೆ ಅಂತ ಪತಂಜಲಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಆತ್ಮ ಪರಮಾತ್ಮನನ್ನು ಸಂಧಿಸೋದು ಅಂತ ಹೇಳಿರ್ತಾರೆ. ಪರಮಾತ್ಮನ ಮತ್ತು ವೈಯಕ್ತಿಕ ಆತ್ಮನ ಅಸ್ತಿತ್ವವನ್ನು ಒಪ್ಕೋಬೇಕು ನಾವು. ಭಗವಂತ ಇದ್ದಾನೆ, ಒಬ್ಬ ಆತ್ಮ ಇದ್ದಾನೆ, ಅವನು ಆ ಪರಮಾತ್ಮನ ಜೊತೆ ಒಂದಾದಾಗ ಇದಾಗತ್ತೆ ಅಂತ. ಅಂದರೆ ಇಬ್ಬರ ಅಸ್ತಿತ್ವವನ್ನು ಕೂಡ ಅವರು ಒಪ್ಕೊಳ್ಬೇಕು. ಅದ್ವೈತ ನಿರಾಕಾರದ ಕಲ್ಪನೆ ಅನ್ನೋದು ಒಪ್ಕೊಂಡಿಲ್ಲ ಅಂತಂದಾಗ ನಿರಸನಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವು ನಿರಾಕಾರವಾದಿಗಳಾಗಿರ್ಬೋದು ಅಥವಾ ಶೂನ್ಯ ತತ್ವಜ್ಞಾನಿಗಳು ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರೇನು ಮಾಡ್ತಾರೆ, ಪತಂಜಲಿ ಪದ್ಧತಿಯನ್ನು ತಮಗೆ ಹೇಗೆ ಬೇಕೋ ಹಾಗೆ ತಿರುಚ್ಕೊಂಡು ಇಡೀ ಯೋಗ ಪ್ರಕ್ರಿಯೆಯನ್ನೇ ಅವರು ಹಾಳು ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ಗುರುಗಳು ಹೇಳಿದ್ದಾರೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.